ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೊಸ ಸೀರೆ ಉಟ್ಕೊಳ್ಳಲ್ಲ. ಏನ್ ಹೇಳ್ತಾರೆ? ನಿಮಗ್ ಯಾರು ಏನ್ ಹೇಳ್ತಾರೆ? ಎಲ್ರೂ ಹೇಳ್ತಾರೆ. ಆ ಮಾತ್ ನಾನು ಯಾಕೆ ಕೇಳ್ಬೇಕು? ಅತ್ತೆ, ನೀವೇನ್ ತಪ್ಪು ಮಾಡಿದೀರಾ ಅಂತ. ಉಮಾ, ನಾವು ಮಧ್ಯಮ ವರ್ಗದವರು. ಆಚಾರಗಳನ್ನ ಸಂಪ್ರದಾಯಗಳನ್ನ ಪಾಲಿಸ್ಬೇಕು. ನಾವು ಪ್ರತಿದಿನ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ಬೇಕು. ಆದ್ರೆ ಭಗವಂತ ನಿಯಮಗಳನ್ನ ಮೀರಬಾರ್ದು ಅಲ್ವಾ? ಕಾಲ ಬದಲಾಗ್ತಾ ಇರೋ ಹಾಗೆ ಬಹಳಷ್ಟು ಬದಲಾವಣೆ ಆಗತ್ತೆ. ನಾವು ಬದಲಾಗ್ಬೇಕು. ಬದಲಾವಣೆ ನಮ್ಮ ಒಳ್ಳೇದಕ್ಕೆ ತಾನೆ. ಕಾಲ ಬದಲಾದ್ರೂ ಮನುಷ್ಯರು ಬದಲಾಗಿಲ್ಲ ಅಂದ್ರೆ ಕೊನೆಗೆ ಅನರ್ಥಗಳಾಗತ್ತೆ. ಉಮಾ, ನಾನೊಬ್ಳು ವಿಧವೆ ಅನ್ನೋದು ಮರ್ತು ಹೋಗಿದ್ಯಾ? ಹೊಸ ಸೀರೆ ಉಟ್ಕೊಂತಿದ್ಯಾ? ಬಲೆ ಬಲೆ, ಅದೇನು ತಲೆ ಒಡೆದು ಹೋಗಿರತ್ತೀಗ. ಒಂದ್ಸಲ ನಾನು ನನ್ ಕಣ್ಣಾರೆ ನೋಡ್ಬಿಟ್ರೆ ಆ ಭಾರತಮ್ಮನ್ ಬಾಯಿಗೆ ಬೀಗ ಬಿದ್ದಾಗೆ ಈ ನಾಕಿ ಅಲ್ಲಿಗೆ ಹೋಗಲ್ಲ ಅಂತ ಯಜಮಾನ್ರಿಗೆ ಹೇಳ್ಬೋದು. ಅಯ್ಯೋ, ಶಿವಪ್ಪ ಇಲ್ಲೇನ್ ಮಾಡ್ತಾ ಇದ್ದಾನೆ? ಏ ಶಿವಪ್ಪ, ನಿನ್ನೇ ಇರು. ಅಯ್ಯೋ, ಈ ತೋಟ ನರೋಬಾದ ಅಲ್ವಾ? ನೀನ್ ಇಲ್ಲೇನ್ ಮಾಡ್ತಾ ಇದೀಯ ಶಿವಪ್ಪ? ನಿಂಗಿಲ್ಲೇನ್ ಕೆಲ್ಸ? ನರೋಬಾ ತೋಟನ ನೀನು ಕಿತ್ಕೋಬೇಕು ಅನ್ಕೊಂಡಿದ್ಯಾ? ಅಂತ ಕೆಟ್ಟ ಬುದ್ಧಿ ನನಗಿಲ್ಲ ದಾಮು ಅವರೇ. ಅಂತ ಕೆಲ್ಸಗಳನ್ನ ನೀವು ಮಾಡ್ತೀರಾ. ಕೆಟ್ಟವ್ರಿಗೆ ಎಲ್ರು ಕೆಟ್ಟವ್ರಾಗೆ ಕಾಣಿಸ್ತಾರೆ. ಏನೋ ನಿನ್ಗೆ ಸ್ವಲ್ಪ ಕೊಬ್ಬು ಜಾಸ್ತಿ ಆಗಿದೆ ಅಂತ ಅನ್ನಿಸ್ತಾ ಇದೆ. ಲೇ, ಬಂದು ಯಜಮಾನ್ರ ಕಾಲಿಗೆ ಬಿದ್ದು ಬಿಡು. ನೀನ್ ಹೀಗೆ ಕೆಲಸ ಮಾಡೋದು ತಪ್ಪತ್ತೆ ನಿನ್ನ ಮಗಳಿಗೂ ಕೂಡ. ತಾಳ್ಮೆಯಿಂದ ಇದ್ದೀನಿ ಅಂತ ಹೇಳಿ ಅನ್ಕೋಬೇಡಿ. ನಿಮ್ ಹಾಗೆ ಮೃಗತ್ತರ ಇರಕ್ ನನಗಿಷ್ಟ ಇಲ್ಲ. ಒಂದ್ಸಲ ನನ್ನ ತಾಳ್ಮೆನ ಕಳ್ಕೊಂಡ್ರೆ. ಲೇ, ದೀನು ಎಲ್ಲಿದಾನೋ? ಇದು ದೀನು ಒಪ್ಕೊಂಡಿರೋ ಕೆಲ್ಸ ಅಲ್ವಾ? ಎಲ್ಲಿದ್ದಾನೆ ಹೇಳೋ? ಏನಾದ್ರೂ ವೈದ್ಯರ ಹತ್ರ ಹೋಗಿದಾನ, ಇಲ್ಲ ಮೇಲಕ್ಕೆ ಹೋಗ್ಬಿಟ್ನ? ಆ ವಿಷಯ ನಿಮಗೆ ಹೇಗೆ ಗೊತ್ತು? ದೀನು ವೈದ್ಯರ ಹತ್ರ ಹೋಗಿದ್ದಾನೆ ಅನ್ನೋದು ನಿಮಗೆ ಹೇಗೆ ಗೊತ್ತು? ಅದು, ಅಯ್ಯೋ, ಬಿಸಿಲು ತುಂಬಾ ಜಾಸ್ತಿ ಇದೆ ಅಲ್ವಾ? ದೀನುಗೆ ಏನು ಅಪಾಯ ಆಗಿದೆ ಅಂತ ನನ್ ಮನ್ಸಿಗೆ ಅನಿಸ್ತು. ಆದ್ರೆ ಆ ಊಹೆ ತಲೆ ಕೆಳಗಾಗೋಯ್ತು. ನಿಮ್ ಊಹೆ ತಲೆ ಕೆಳಗಾಗಿಲ್ಲ. ಸೋಮನಾಥನ ಯಾರು ಕಲ್ಲಿಂದ ಹೊಡೆದು ಗಾಯಗೊಳಿಸಿದ್ರು. ಸೋಮನಾಥನ ವೈದ್ಯರ ಹತ್ರ ಕರ್ಕೊಂಡು ಹೋಗಿದ್ದಾರೆ. ದೀನು ಕೂಡ ಅಲ್ಲಿಗೆ ಹೋಗಿದ್ದಾನೆ. ಆ ಕಲ್ಲು ಸೋಮನಾಥಂಗ್ ಬಿತ್ತ. ಅಯ್ಯಯ್ಯೋ, ಗುರಿ ತಪ್ಪೋಯ್ತಲ್ಲ. ದಾಮು ಅವ್ರೆ, ಅಂದ್ರೆ ಬೇರೆಯವ್ರ ಮೇಲೆ ಗುರಿ ಇಟ್ಟಿದ್ರ? ಅದು ಅದು ನನ್ಗೆಂಗ್ ಗೊತ್ತೋ ಶಿವಪ್ಪ? ಆ ಘಟನೆಗೂ ನನ್ಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಯಾವಾಗ ದೀನು ಬೀಳ್ಬೇಕಾಗಿದ್ದ ಕಲ್ಲು ಆ ಸೋಮನಾಥಂಗ್ ಬಿತ್ತ. ಅವನ್ ಕರ್ಮ 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 ಎಂತ ಕೆಲ್ಸ ಆಗಿದೆ. ಸೋಮನಾಥ ಅಂದ್ರೆ ಆ ಗಂಗನ್ ಗಂಡ ಅಲ್ವಾ? ಇದು ಕೂಡ ಒಂದ್ ರೀತಿಲಿ ಒಳ್ಳೇದೆ. ಬಾಳ ಕಾರ್ಯಕ್ರಮಕ್ಕೆ ಒಬ್ಳು ಮುತ್ತೈದೆ ಅಂತೂ ಹೋಗಲ್ಲ. ಗಂಗಾನೋ ಭಾರತಮ್ಮನೋ ಒಬ್ರು ಸಿಕ್ಕಾಕೊಂಡ್ರು. ನಾನು ಈಗ್ಲೇ ಹೋಗಿ ಆ ವಿಶೋಭಾ ಶಾಸ್ತ್ರಿನ ಎಚ್ಚರಿಸ್ಬೇಕು. ಗಂಗಾ ಹೊಸಲು ದಾರ್ದೇ ಇರೋ ತರ ತಡಿಬೇಕು ಅಂತ. ಈ ಮನೆಗ್ ದೊಡ್ಡವರಾಗಿ ಎಲ್ಲಾ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇದ್ದೀರಾ. ಇವರನ್ನ ಚಿಕ್ಕಂದಿನಿಂದ ನೀವೇ ತಾಯಿ ತಂದೆ ಆಗಿ ಬೆಳೆಸಿದೀರ. ಪೂಜೆ ಕಾರ್ಯಕ್ರಮಕ್ಕೆ ಹೋಗ್ಬಾರ್ದು, ನೀವ್ ವಿಧವೆ ಅಂತ ನಿಮ್ ಮನ್ಸು ನಿಮಗ್ ಹೇಳ್ತಾ ಇದ್ಯಾ? ಈ ಮನೆ ದೊಡ್ಡವರಾಗಿ ನೀವು ಪೂಜೆಯಲ್ಲಿ ಮುಂದೆ ಇರ್ಬೇಕು. ಈ ಸಂತೋಷವಾದ ವಿಷಯದಲ್ಲಿ ನೀವು ಭಾಗಿಯಾಗಬೇಕು. ಇದು ನಿಮ್ಮ ಹಕ್ಕು ಅತ್ತೆ. ಅಲ್ಲಿ ನಿಮ್ಮನ್ನ ಯಾರಾದ್ರೂ ನೋಡಿದ್ರು ಕೂಡ
ನಿಮ್ ಸಾರಥ್ಯದಲ್ಲಿ ನಡೀತಿರೋ ಕಾರ್ಯಕ್ರಮ ಅನ್ಕೋತಾರೆ. ನೀವಲ್ಲಿಗೆ ಬರೋ ಹಾಗಿಲ್ಲ ಅಂತ ಯಾವ ಆಚಾರದಲ್ಲಿದೆ? ಇಲ್ಲ ತಾನೆ. ನೀವು ಈ ಮನೆಗೆ ಆದಿ ಪರಾಶಕ್ತಿ ತರ.